ಆದರೆ ಲಾಸ್ಟ್ ಸೀಟಲ್ಲಿ ಇದ್ದವರೆಲ್ಲ ಆಲ್ಮೋಸ್ಟ್ ಬರೋದಕ್ಕಾಗಲಿಲ್ಲ. ನೋಡಿ, ಬೈಕ್ಗೆ ಡಿಕ್ಕಿ ಹೊಡೆದ ಕೂಡಲೇ ಬಸ್ಸನ್ನು ನಿಲ್ಲಿಸಬೇಕಾಗಿತ್ತು, ಆದರೆ ಆ ಡ್ರೈವರ್ ನಿಲ್ಲಿಸಲಿಲ್ಲ. ಆಕ್ಸಿಡೆಂಟ್ ಆದಮೇಲೂ ಕೂಡ ಬಸ್ ನಿಲ್ಲಿಸ್ದೇನೆ ಆ ಡ್ರೈವರ್ ಓಡಿಸಿದ್ದೇ ಇಲ್ಲಿ ಮೇನ್ ಕಾರಣ. ಆ ಬೈಕ್ನ ಟ್ಯಾಂಕಿನಿಂದ ಕಿಡಿ ಹೊತ್ತಿ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ. ಕ್ಷಣಾರ್ಧದಲ್ಲೇ ಇಡೀ ಬಸ್ಗೆ ಬೆಂಕಿಯ ಕೆನ್ನಾಲಿಗೆ ಆವರಿಸ್ಬಿಡುತ್ತೆ. ನೋಡಿ, ಹೇಳಿದ್ನಲ್ಲ, ಬಸ್ನ ಡೋರ್ ಕೂಡ ಜಾಮ್ ಆಗಿತ್ತು, ಹಾಗಾಗಿನೇ ದೊಡ್ಡ ದುರಂತ ಆಗಿರೋದು. ಡೋರ್ ಜಾಮ್ ಆಗಿದ್ದಕ್ಕೇನೆ ಪ್ರಯಾಣಿಕರು ಹೊರಗೆ ಬರೋದಕ್ಕಾಗಲಿಲ್ಲ. ಅದರಲ್ಲಿ ಇದ್ದ ಒಂದಷ್ಟು ಜನ ಕಿಟಕಿ ಗಾಜನ್ನು ಹೊಡೆದು ಹೊರಗೆ ಬಂದರು, ಜೊತೆಗೆ ಡ್ರೈವರ್ ಸೀಟ್ ಪಕ್ಕದಲ್ಲಿದ್ದಂತಹ ಒಂದು ಡೋರ್ನಿಂದ ಆಚೆಗೆ ಬಂದರು. ಆದರೆ ಇನ್ನು ಮಿಕ್ಕಿದವರು ಬರೋಕ್ಕಾಗಲಿಲ್ಲ. ಹಾಗಾಗಿ ಅವರೆಲ್ಲರೂ ಸಜೀವ ದಹನ ಆದರು ಅನ್ನೋ ಮಾಹಿತಿ. ಡಿ ಸಿ ಸಿರಿ ಅವರು ಮಾತಾಡಿದ್ದಾರೆ, ಜೊತೆಗೆ ಪೊಲೀಸ್ ಉನ್ನತಾಧಿಕಾರಿಗಳು ಮಾತಾಡಿದ್ದಾರೆ, ಪ್ರಯಾಣಿಕರು ಮಾತಾಡಿದ್ದಾರೆ. ಯಾರ್ಯಾರು ಏನೇನಂದ್ರು ಬನ್ನಿ ತೋರಿಸ್ತೀನಿ. బస్ కింద 41 మెంబర్స్ ఉన్నారండి బస్సులో, ఇంక్లూడింగ్ ద డ్రైవర్స్. బైక్ బస్సుని హిట్ అయిందా, బస్సుని బైక్ హిట్ చేసిందా అనేది వీ హ్యావ్ టు కన్ఫర్మ్. బట్ బైక్ అయితే కిందకి వెళ్ళిపోయింది, మీరు చూసారు, బస్ కిందకి వెళ్ళిపోయి ఉంది. సో ఆ హిట్ అవ్వడం వల్ల ఫ్యూయల్ బయట స్పార్క్ వచ్చింది. 41 మెంబర్స్ ఉన్నారండి బస్సులో, ఇంక్లూడింగ్ ద డ్రైవర్స్. బైక్ బస్సుని హిట్ అయిందా, బస్సుని బైక్ హిట్ చేసిందా? టెక్నికల్ ఏముంటుందండి ఇక్కడ చూడండి, ఇక్కడ పాయింట్ ఆఫ్ ఇంపాక్ట్ ఇక్కడ బైక్ ఫ్యూల్ ట్యాంక్ నుంచి ఇప్పుడు బస్సులో ఎటువంటి వేరే ఫ్యూల్ కానీ లేకపోతే అటువంటి బస్సులో ప్రయాణికులు అయితే మనకి వాళ్ళు సురక్షితంగా ఉన్నారు. డ్రైవర్లు ఇద్దరు సురక్షితంగా ఉన్నారు. ఒక డ్రైవర్ అయితే మన అదుపులో ఉన్నాడు, రెండో డ్రైవర్ ఎక్కడున్నాడో తెలీదు. 19 మంది ప్రయాణికులు, బస్సులో ఇద్దరు పిల్లలు ప్లస్ ఒక డ్రైవర్ అయితే ఒక అతను మన అదుపులో ఉన్నాడు. ఇంకో మెయిన్ డ్రైవర్ ఇంకా మరి ఎక్కడున్నాడో తెలీదు, రావచ్చు. యాజమాన్యంతో కూడా మాట్లాడుతున్నారు. 39 మంది ప్లస్ ఇద్దరు పిల్లలు ప్రయాణికులు ఉన్నారు దీనిలో. బాధిత కుటుంబాలకు సమాచారం ఇచ్చేందుకు ఎలాంటి ఏర్పాట్లు చేస్తామండి? ఇప్పుడు బస్సు యాజమాన్యంతో మాట్లాడి వాళ్ళ మేనిఫెస్టో తీసుకుని వాళ్ళ ఫోన్ నెంబర్స్ తీసుకుని అవన్నీ ఇప్పుడు మొదలెట్టు. ముందు ఈ పని అయిన తర్వాత అందరినీ సంప్రదించాం. హైదరాబాద్ నుంచి నైట్ 10:30కి బయలుదేరాము. అందరం నిద్రలోనే ఉన్నాము. పెద్ద సౌండ్ వచ్చింది. తర్వాత మేము టైర్ ఏమైనా ప్యాచర్ అయింది అనుకున్నాము. తర్వాత చూస్తే ఫుల్ పొగ వచ్చేసిందండి. తర్వాత ఇమీడియట్గా ఫైర్ అయ్యాయి, ఫుల్ మంటలు వచ్చేసాయి. ఇంకా మాకు అర్థం కాలేదు. సైడ్ డోర్ ఒకటి పగలగొట్టి నలుగురిని సేవ్ చేశాను. ఇంకా మా ఫ్యామిలీ ఇంకా నలుగురు అక్కడే ఉండిపోయారు. చాలా ఇబ్బందిగా ఉందండి. ఎక్కడి నుంచి వస్తున్నారు, ఏమిట్లో వస్తున్నారు, ఇంతకేం జరిగింది? కావేరీ ట్రావెల్స్లో వస్తున్నాం. హైదరాబాద్ నుంచి బెంగళూరు వెళ్తున్నాం. ఎక్కడ జరిగింది? కర్నూలు నుంచి ఒక 20 కిలోమీటర్స్ తర్వాత కర్నూలు దాటి చనిపోయారు సార్. ఒక 25 మెంబర్స్ దాకా చనిపోయి ఉంటారు. మొత్తం బస్సు వాళ్ళు ఎంతమంది ఉండొచ్చు? 42 నెంబర్స్ అండి. హైదరాబాద్ నుంచి నైట్ 10:30కి బయలుదేరాము. అందరం నిద్రలోనే ఉన్నాము. పెద్ద సౌండ్ వచ్చింది. తర్వాత మేము టైర్ ఏమైనా ప్యాచర్ అయింది అనుకున్నాము. ಎಷ್ಟು ಜನ ಪ್ರಯಾಣಿಕರಿದ್ರು ಅದರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಹೋಗ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರ ಜೊತೆಗೆ. ವೆಂಕಟೇಶ್, ಈಗ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಎಕ್ಸಾಕ್ಟ್ ಡೀಟೇಲ್ಸು, ಜೊತೆಗೆ ಬದುಕುಳಿದವರ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ, ಜೊತೆಗೆ ಅವರ ಪರಿಸ್ಥಿತಿಯ ಬಗ್ಗೆ, ಜೊತೆಗೆ ಈ ಬೆಂಕಿ ಹೊತ್ಕೊಳ್ಳೋದಕ್ಕೆ ಇರುವಂತಹ ಪ್ರಮುಖ ಕಾರಣ ಏನೇನು ಅಂತ? ಶರತ್, ಬಸ್ನಲ್ಲಿ ಒಟ್ಟು 40 ಜನ ಪ್ರಯಾಣಿಕರು, ಇಬ್ಬರು ಡ್ರೈವರ್ ಸೇರಿ ಒಟ್ಟು 42 ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಬಹುತೇಕ ಎಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಕಲ್ಯಾಣ ನಗರ, ಹೆಬ್ಬಾಳ, ಸಿಲ್ಕ್ ಬೋರ್ಡ್, ಅತ್ತಿಬೆಲೆ ಸೇರಿದಂತೆ ಈ ಭಾಗದ ಜನರು, ಟಿನ್ ಫ್ಯಾಕ್ಟರಿ, ಮಾರತಳ್ಳಿ, ಈ ಭಾಗದ ಜನರು ಹೆಚ್ಚಾಗಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಒಂದಷ್ಟು ಜನರ ಕಾಂಟ್ಯಾಕ್ಟ್ ನಂಬರ್ ಟ್ರೈ ಮಾಡದಂತ ವೇಳೆಯಲ್ಲಿ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಬಹುಶಃ ಅವರಲ್ಲಿ ಯಾರಾದರೂ ಮೃತಪಟ್ಟಿರುವಂತಹ ಶಂಕೆ ಕೂಡ ಇದೆ. ಈಗ ಗಾಯಾಳುಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ. ಕೆಲವೊಂದಷ್ಟು ಜನ ಚೇತರಿಸಿಕೊಳ್ತಾ ಇದ್ದಾರೆ ಸಣ್ಣ ಪುಟ್ಟ ಗಾಯಗಳಿಂದ. ಮತ್ತೊಂದಷ್ಟು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿರುವಂತದ್ದು. ಆರಂಭದಲ್ಲಿ ಈ ಒಂದು ಬಸ್ಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಒಂದು ಜೋರಾದ ಶಬ್ದ ಬರುತ್ತೆ. ಆ ಶಬ್ದ ಬಂದಂತ ವೇಳೆಯಲ್ಲಿ ಬಸ್ ನಿಲ್ಸೋದಿಲ್ಲ, ಮೂವ್ ಆಗುತ್ತೆ. ಏನು ಒಳಗಡೆ ಟೈರ್ ಬ್ಲಾಸ್ಟ್ ಆಗಿರಬಹುದು ಅನ್ನುವಂತಹ ಅನುಮಾನ ಬರುತ್ತೆ. ಆದರೆ ದಟ್ಟವಾಗಿ ಹೊಗೆ ಹಾರಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಬಸ್ ಅನ್ನ ನಿಲ್ಲಿಸಿ ಡ್ರೈವರ್ ಏಕಾಏಕಿ ಕೆಳಗಡೆ ಇಳಿತಾರೆ. ಆದರೆ ಒಳಗಡೆ ಇದ್ದಂತವರು ಇಳಿಯೋದಕ್ಕೆ ಕಷ್ಟ ಆಗುತ್ತೆ. ಕೆಳಗಡೆ ಏನ್ ಕೂತಿರ್ತಾರೆ ಅಂತಹ ಜನರು ಇಳಿಯುವಂತ ಒಂದು ಪ್ರಯತ್ನ ಮಾಡ್ತಾರೆ. ಗ್ಲಾಸ್ ಗಳನ್ನ ಬ್ರೇಕ್ ಮಾಡ್ತಾರೆ, ಎಮರ್ಜೆನ್ಸಿ ವಿಂಡೋವನ್ನ ಹಿಡಿದು ಹೊರಗಡೆ ಬರ್ತಾರೆ. ಆದ್ರೆ ಈ ಪ್ರಯಾಣಿಕರು ಒಂದು ಮೈನ್ ಡೋರ್ ಏನಿದೆ ಆ ಕಡೆ ಬರೋದಕ್ಕೆ ಇವರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಹೊಗೆ ಕಾಣಿಸ್ಕೊಳ್ಳುತ್ತೆ. ಆಲ್ರೆಡಿ ಆ ಬೆಂಕಿ ಬಂದ ಪರಿಣಾಮವಾಗಿ ಡೋರ್ ಕೂಡ ಲಾಕ್ ಆಗಿರುತ್ತೆ. ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನ ವಾಪಸ್ ಬರುವಂತ ಪ್ರಯತ್ನ ಮಾಡ್ತಾರೆ, ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಆದ್ರೆ ಮೇಲೆ ಸ್ಲೀಪರ್ ಕೋಚ್ ನಲ್ಲಿ ಮಲಗಿದಂತಹ ಪ್ರಯಾಣಿಕರೇನಿದ್ದಾರೆ ಅವರು ಮಲಗಿದಂತಹ ಜಾಗದಲ್ಲೇ ಸಜೀವವಾಗಿ ದಹನವಾಗಿರುವಂತಹದ್ದು. ಸೊ ಘಟನೆ ಆದಂತಹ ವೇಳೆಯಲ್ಲಿ ಬೆಂಕಿಯಲ್ಲಿ ಬಸ್
ಹೊಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಬೆಂಕಿಯ ಕೆನ್ನಾಲಿಗೆ ಕೂಡ ಆವರಿಸ್ಕೊಳ್ಳುತ್ತೆ. ಆಗ ಬರ್ತಾ ಇದ್ದಂತಹ ಪ್ರಯಾಣಿಕರು ಅಂದ್ರೆ ಬಸ್ಗಳು, ಬೇರೆ ವಾಹನಗಳು ಕೂಡ ನಿಲ್ಲಿಸಿ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಮಾಡುವಂತ ಪ್ರಯತ್ನಗಳಾದ್ರೂ ಕೂಡ ಅಷ್ಟೊತ್ತಿಗಾಗಲೇ ಬೆಂಕಿ ಬಹುತೇಕವಾಗಿ ಬಸ್ಗೆ ಆವರಿಸಿಕೊಂಡಿದ್ದ ಪರಿಣಾಮವಾಗಿ ಒಳಗಡೆ ಇದ್ದಂತವರು ಎಲ್ಲರೂ ಕೂಡ ಸಜೀವವಾಗಿ ದಹನವಾಗಿರುವಂತಹದ್ದು. ಘಟನೆಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಏನು ಎಕ್ಸಾಕ್ಟ್ ರೀಸನ್ ಅನ್ನೋದು ಕೂಡ ಗೊತ್ತಾಗಬೇಕು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಬಸ್ನ ಒಂದು ಫಿಟ್ನೆಸ್ ಏನಿದೆ ಅದು ಎಕ್ಸ್ಪೈರಿ ಆಗಿರುವಂತಹ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯ ಕೂಡ ಓಡಾಡುವಂತ ಬಸ್ಗಳನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಇನ್ಶೂರೆನ್ಸ್ ಇದೆಯಾ ಅಥವಾ FC ಇದೆಯಾ, ಅದು ಫಿಟ್ನೆಸ್ ಇದೆಯಾ ರಸ್ತೆ ಮೇಲೆ ಓಡಾಡೋದಕ್ಕೆ ಅನ್ನೋದು ಕೂಡ ನೋಡಬೇಕು. ಆದ್ರೆ ಈ ಬಸ್ನ ಫಿಟ್ನೆಸ್ ನ ವ್ಯಾಲಿಡಿಟಿ ಬಹುತೇಕ ಮುಗಿದಿದೆ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಹಾಗಾಗಿ RTO ಅಧಿಕಾರಿಗಳು ಆ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಅದು ಆಗಿದ್ರೆ ಅವರ ಮೇಲೆ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ಸದ್ಯ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ರೆ ಮೃತಪಟ್ಟಂತವರ ಮಾಹಿತಿಯನ್ನ ಕಲೆ ಹಾಕಿ ಅವರ ಕುಟುಂಬಸ್ಥರಿಗೆ ವಿಚಾರ ತಿಳಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತಹದ್ದು. ಸದ್ಯ ಘಟನೆಗೆ ಏನು ಎಕ್ಸಾಕ್ಟ್ ರೀಸನ್ ಅನ್ನೋಂಥದ್ದು ಕೂಡ ತಿಳಿದು ಬರಬೇಕು. ಶರತ್, ಮತ್ತೊಂದು ಕಡೆ ವೆಂಕಟೇಶ್, ಈಗ ಕರ್ನೂಲ್ DC ಅವರು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ, ಬೈಕು ತಾನಾಗೆ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದ ಬಸ್ಗೆ, ಅಥವಾ ಬಸ್ ಏನಾದರೂ ಹೋಗಿ ನಿದ್ದೆಯ ಮಂಪರ್ನಲ್ಲಿ ಆ ಬೈಕ್ಗೆ ಡಿಕ್ಕಿ ಹೊಡೆದಿದ್ದ ಹೇಗೆ ಅಂತ, ಜೊತೆಗೆ ಆ ಬೈಕ್ ಸವಾರನು ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಇದೆ, ನಿಜನಾ ಅಂತ? ಶರತ್, ಇರಬಹುದು. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ರಾತ್ರಿ ವೇಳೆ ಬಸ್ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ 2ರಿಂದ 3-3:30 ಆಸುಪಾಸಿನಲ್ಲಿ ಸಹಜವಾಗಿಯೇ ಕೂಡ ಡ್ರೈವರ್ಗಳಿಗೆ ನಿದ್ದೆ ಮಂಪ್ರಿ ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಈ ರೀತಿಯಾದಂತಹ ಅವಘಡಗಳಾಗುತ್ತೆ, ಅಪಘಾತಗಳಾಗುತ್ತೆ. ಸೊ ಒಂದ್ ವೇಳೆ ಏನಾದ್ರೂ ಬಸ್ಗೆ ಬಂದು ದ್ವಿಚಕ್ರ ವಾಹನ ಸವಾರ ಡಿಕ್ಕಿ ಹೊಡೆದಿದ್ದೇ ಆಗಿದ್ರೆ ಆತ ನಿಲ್ಲಿಸಬಹುದಾಗಿತ್ತು, ಅಥವಾ ಏನಾಗಿದೆ ಅನ್ನೋದನ್ನ ನೋಡಬಹುದಾಗಿತ್ತು. ಆದ್ರೆ ಇಲ್ಲಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಯಾವ ಒಂದು ಭಾಗಕ್ಕೆ ಬಸ್ಗೆ ಡಿಕ್ಕಿ ಹೊಡಿತಂದ್ರೆ ಎಡಭಾಗಕ್ಕೆ ಬಂದು ಆತ ಡಿಕ್ಕಿ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂಬದಿಯೇ ಆಕ್ಸಿಡೆಂಟ್ ಆಗಬೇಕು, ಅಥವಾ ಪಕ್ಕಕ್ಕೆ ಬಸ್ನ ಒಂದು ಎಡಬದಿ ಏನಿರುತ್ತೆ ಆ ಭಾಗಕ್ಕೆ ಆಗಿರ್ಬೋದು. ಫ್ಯೂಯಲ್ ಟ್ಯಾಂಕ್ ನ ಬಳಿ ಏನಾದ್ರೂ ಈ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿದ್ರೆ ಅದು ಪೆಟ್ರೋಲ್ ಕಿಡಿ ಹೊತ್ಕೊಂಡು ಬಸ್ ಸುಟ್ಕೊಂಡಿರಬಹುದು, ಅಥವಾ ಏನಾಗಿದೆ ಅನ್ನೋಂಥದ್ದು ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಸದ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಈಗ ಮೃತಪಟ್ಟವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. DC ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. CM ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿರುವಂತಹದ್ದು. ಸದ್ಯ ಈಗ ಘಟನೆಗೆ ಸಂಬಂಧಪಟ್ಟಂತೆ ಉಳಿದ ಏನೋ ಒಂದು ಪ್ರೊಸೆಸರ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ರೀಸನ್ಸ್ ಏನಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಶರತ್, ಈಗ ಮತ್ತೊಂದು ಕಡೆ ಈ ವರ್ಷ ನಡೆದಂತಹ ದುರಂತದಲ್ಲಿ ಇದು ಕೂಡ ಒಂದು, ಈ ವರ್ಷ ಸಾಲು ದುರಂತಗಳು ನಡೆದಿತ್ತು, ಅದರಲ್ಲಿ ಇದು ಕೂಡ ಸೇರ್ಪಡೆ ಆಗಿದೆ. ಈಗ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಅನ್ನೋ ನಿಖರ ಮಾಹಿತಿ ಸಿಕ್ಕಿದೆಯಾ? ಜೊತೆಗೆ ಅವರನ್ನ ಕುಟುಂಬದವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನಗಳು ಆಗ್ತಾ ಇದೆ ಅಂತಂದ್ರಿ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಮಾಹಿತಿ ಕೊಡೋದಾದ್ರೆ. ಶರತ್, ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಅವರ ಮೃತಪಟ್ಟಿರುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಅವರು ಆನ್ಲೈನ್ ನಲ್ಲಿ ಬಹುತೇಕವಾಗಿ ಬಸ್ ಅನ್ನ ಬುಕ್ ಮಾಡಿರೋದ್ರಿಂದಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಅವರ ಅಡ್ರೆಸ್, ಎಲ್ಲಿ ಪಿಕಪ್ ಇರುತ್ತೆ ಮತ್ತು ಡ್ರಾಪ್ ಪಾಯಿಂಟ್ ಎಲ್ಲಿರುತ್ತೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಆಧಾರದ ಮೇಲೆ ಆ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವು ನಂಬರ್ಗಳು ಸ್ವಿಚ್ ಆಫ್ ಆಗಿರೋದ್ರಿಂದಾಗಿ ಆಲ್ಟರ್ನೇಟಿವ್ ನಂಬರ್ ಏನಿದೆ ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರ ವಿಳಾಸವನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಅಂದ್ರೆ ಈಗ ಎಕ್ಸಾಕ್ಟ್ ಆಗಿ ಮೃತಪಟ್ಟಂತವರು ಯಾರು, ಎಲ್ಲಿಂದ ಇದ್ರು, ಮತ್ತೆ ಅವರ ಒಂದು ಸುಟ್ಟು ಕರಕಲಾಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಪತ್ತೆ ಹಚ್ಚಬೇಕು ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದವರ ಸೀಟ್ ನಂಬರ್ ಇರುತ್ತೆ, ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಯಾಕಂತ ಹೇಳಿದ್ರೆ ಅವರ ID ಕಾರ್ಡು ಮತ್ತೊಂದು ಏನಿರುತ್ತೆ ದಾಖಲೆಗಳು ಬಹುತೇಕ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿರೋದ್ರಿಂದಾಗಿ ಈ ಒಂದು ಕೆಲಸ ಈಗ ಸ್ವಲ್ಪ ಸವಾಲಿನದ್ದಾಗಿರುತ್ತೆ. ಹಾಗಾಗಿ ಆ ಒಂದು ಕೆಲಸದಲ್ಲೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಜೊತೆಗೆ ಈ ಘಟನೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ TDP ಸಂಸದೆಯವರು ಕೂಡ ಮಾತನಾಡಿದ್ದಾರೆ, ಬರೀ ತೋರಿಸ್ತೀನಿ. This bus caught fire in minutes, hardly 2-3 minutes, because we have a witness here who was coming from opposite direction and he ran to rescue but couldn't rescue because within minutes the bus exploded. And we could save about 19 people here and admitted in the hospital, and rest of the people we couldn't identify as the bodies are completely burnt, and we are trying our best to do our part also. And I am doing my best to as a doctor and also as a local MP here, and I'm doing my 100. This bus caught fire in minutes, hardly 2-3 minutes, because we have a witness here who was coming from opposite direction and he ran to rescue but couldn't rescue because